ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಿದ್ದೆಯಿಂದ ಎದ್ದಿದ್ದೀರಾ? ಕರ್ತನ ಮಾತು ಕೇಳುವುದಕ್ಕೆ ಸಿದ್ಧರಾಗಿದ್ದೀರಾ? ಗುಡ್ ಮಾರ್ನಿಂಗ್. ಒಳ್ಳೆ ದಿನಗಳಾಗಿ ಪ್ರತಿ ದಿನ ಇರಬೇಕಾದ್ರೆ ದೇವರೊಂದಿಗೆ ಪ್ರಾರ್ಥಿಸಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದೇವೆ. ನಮ್ಮೆಲ್ಲರೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನನ್ನು ನಂಬಿದವರು, ಆತನಲ್ಲಿ ನಂಬಿಕೆ ಇಟ್ಟಂಥವರು, ಆತನನ್ನು ಒಡೆಯನೆಂದು ಅಂಗೀಕರಿಸಿದವರು, ಆತನ ನಾಮದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಆತನಿಗೆ ಸಾಕ್ಷಿಗಳಾಗಿ ಬದುಕುತ್ತಿರುವವರು ಧನ್ಯರು. ಹಾಗಾದರೆ ನೀವು ಅಂತಹ ಧನ್ಯರಾಗಿದ್ದೀರಾ? ನೀವು ಯೇಸುವನ್ನು ನಂಬಿಕೊಂಡಿದ್ದೀರಾ? ನಮ್ಮ ದೇಶದಲ್ಲಿ ಹೇಳ್ತಾ ಇರ್ತಾರೆ, ನೀವು ಆ ಮತದೊಳಗೆ ಇಳಿದು ಹೋದ್ರಾ ಅನ್ನುತ್ತಾರೆ. ಇದು ಇಳಿದು ಹೋಗುವ ಮತವಲ್ಲ, ಇದು ಒಂದು ಮತವೇ ಅಲ್ಲ. ಯೇಸು ಕ್ರಿಸ್ತನು ತೋರಿಸಿರುವುದು ಒಂದು ಮಾರ್ಗ. ಯೇಸು ಇದ್ದ ಕಾಲದಲ್ಲಿ ಯೇಸು ಯಹೂದ ಮತವನ್ನೇ ಖಂಡಿಸಿದರು. ಮತದ ವೈರಾಗ್ಯದಲ್ಲಿರುವಂತಹ ಮೂಢ ಭಕ್ತರ ಕುರಿತು ಎಚ್ಚರಿಸಿದ್ರು. ಕೆಲವು ಸಾರಿ ಕೇಳ್ತಾ ಇರ್ತಾರೆ, ನಿಮಗೂ ಆ ಮತದ ಮತ್ತೇರಿದೆಯಾ ಅನ್ನುತ್ತಾರೆ. ಮತ್ತೇರುವುದೇನು? ಇದೇನಾದರೂ ಬ್ರ್ಯಾಂಡಿ ಆಗಿದೆಯಾ, ವಿಸ್ಕಿ ಆಗಿದೆಯಾ? ಮತ್ತೇರಿಸುವುದಕ್ಕಾಗಿ ಸರಾಯಿ ಆಗಿದೆಯಾ? ಕ್ರೈಸ್ತವ್ಯ ಎನ್ನುವಂಥದ್ದು ಒಂದು ಮತ್ತೇರಿಸುವುದಲ್ಲ. ಇಟ್ ಈಸ್ ರಿಯಲ್, ಸತ್ಯ, ಅನುಭವ. ಅದು ಕೂಡ ವೈಯಕ್ತಿಕವಾದ ಅನುಭವ. ಯೆಹೋವನು ಎಷ್ಟು ಒಳ್ಳೆಯವನು ಎಂದು ರುಚಿ ನೋಡಿ ತಿಳಿದುಕೊಳ್ಳಿರಿ. ಆ ಸಮಾರ್ಯದ ಸ್ತ್ರೀ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ಆಕೆ ತನ್ನ ಊರೊಳಗೆ ಹೋಗಿ, ನಾನು ಮಾಡಿರುವ ಕಾರ್ಯಗಳೆಲ್ಲ, ನನ್ನ ಸ್ಥಿತಿಯೆಲ್ಲ, ನನ್ನ ಪರಿಸ್ಥಿತಿಯನ್ನೆಲ್ಲ ನನಗೆ ಒಬ್ಬಾತನು ತಿಳಿಸಿದ್ದಾನೆ, ಆತನೇ ಬರಬೇಕಾದ ಕ್ರಿಸ್ತನೇನೋ, ಬಂದು ನೋಡಿರಿ ಎಂದು ಸಾರಿ ಹೇಳ್ತಾಳೆ. ಆತನೇ ರಕ್ಷಕನಾಗಿರ್ಬೋದು ಎಂದು ಊರವರಿಗೆ ಹೇಳಿದಾಗ ಆ ಊರಲ್ಲಿ ಅನೇಕರು ಯೇಸುವಿನ ಬಳಿಗೆ ಬಂದು ಅವರು ಕೂಡ ತಮ್ಮಷ್ಟಕ್ಕೆ ತಾವೇ ಯೇಸು ಹೇಳಿರುವ ಮಾತು ಕೇಳಿ, ನೀನು ಹೇಳಿರುವುದರ ಮೇರೆಗೆ ಅಲ್ಲ, ಆದರೆ ನಮ್ಮಷ್ಟಕ್ಕೆ ನಾವು ಕೇಳಿ ನಿಜವಾಗಿಯೂ ಈತನೇ ಲೋಕರಕ್ಷಕನಾಗಿದ್ದಾನೆ ಎಂದು ತಿಳಿದುಕೊಂಡಿದ್ದೇವೆ ಎಂಬುದಾಗಿ ಸಾಕ್ಷಿ ಕೊಟ್ಟರು. ನಾನು ಹೇಳಿದ ಮಾತ್ರಕ್ಕೆ ನೀವು ನಂಬಿರಿ ಎಂದು ಯೇಸು ಯಾರಿಗೂ ಹೇಳ್ತಾ ಇಲ್ಲ. ಇಟ್ಸ್ ಓನ್ಲಿ ಆ ಪ್ರಕಟಣೆ. ಯೇಸುವಿನ ಕುರಿತಾದ ಸುವಾರ್ತೆಯನ್ನು ಪ್ರಕಟಿಸಿರಿ ಅಂದಿದ್ದಾರೆ ಯೇಸು. ಸುವಾರ್ತೆಯ ಕುರಿತು ತಿಳಿಯಪಡಿಸಿರಿ, ಸಾರಿ ಹೇಳಿರಿ ಅಂದಿದ್ದಾರೆ. ಅದನ್ನು ಅಂಗೀಕರಿಸುತ್ತಾರೋ ತಿರಸ್ಕರಿಸುತ್ತಾರೋ ಅವರವರ ಇಷ್ಟ, ಅವರದು ನಿರ್ಣಯ ನಿಮ್ಮದೇ. ಆದರೆ ಬಹಳಷ್ಟು ಜನರಿಗೆ ಬೆಳಕು ಕತ್ತಲೆ ಯಾವುದು ಎಂದು ಗೊತ್ತಿಲ್ಲ, ರಿಯಲ್ ಯಾವುದು ಡುಪ್ಲಿಕೇಟ್ ಯಾವುದು ಎಂದು ಗೊತ್ತಿಲ್ಲ. ಮೋಸ ಹೋಗ್ತಾರಲ್ಲವೇ ಹಾಗಾದ್ರೆ? ಆದ್ದರಿಂದ ರಿಯಲ್ ಆಗಿ ನಿಜವಾದದ್ದು ಯಾವ ರೀತಿಯಾಗಿರುತ್ತೆ ಎನ್ನುವಂಥದ್ದಾಗಲಿ, ಇಲ್ಲವೇ ಸುಳ್ಳಾಗಿರುವುದು ಯಾವ ರೀತಿಯಾಗಿರುತ್ತೆ ಎನ್ನುವುದಾಗಲಿ ತಿಳಿದುಕೊಳ್ಳುವ ಹಾಗೆ ನಿಜವನ್ನು ಪ್ರಕಟಿಸುವಾಗ ಸುಳ್ಳು ತನ್ನಷ್ಟಕ್ಕೆ ತಾನೇ ಬಯಲಾಗ್ತದೆ. ಸಿಹಿಯ ಬಗ್ಗೆ ಹೇಳಿದ್ರೆ ಇನ್ನು ಕಹಿಯ ಬಗ್ಗೆ ಹೇಳುವ ಅಗತ್ಯವೇ ಇರಲ್ವಲ್ಲ. ಬೆಳಕೇನಾದರೂ ತೋರಿಸಿದ್ರೆ ಇನ್ನು ಕತ್ತಲೆಯ ಅಗತ್ಯ ಇರೋದಿಲ್ವಲ್ಲ. ಆದರೆ ಕತ್ತಲೆಯಲ್ಲಿರುವವರಿಗೆ ಬೆಳಕಿನ ಕುರಿತಾಗಿ ಗೊತ್ತಿರೋದಿಲ್ವಲ್ಲ. ಅದಕ್ಕೆ ಯೇಸು ಹೇಳಿದ್ದಾರೆ, ಎಲ್ಲರಿಗೂ, ಸಕಲ ಜನರಿಗೆ ಯೇಸುವಿನ ಕುರಿತಾಗಿ, ರಕ್ಷಕನ ಕುರಿತಾಗಿ, ನಿಮ್ಮನ್ನು ಕ್ಷಮಿಸುವ ದೇವರಿದ್ದಾರೆಂದು, ನಿಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಂತಹ ದೇವರಿದ್ದಾರೆ ಎಂಬುದಾಗಿ ತಿಳಿಯಪಡಿಸಿರಿ ಅಂದಿದ್ದಾರೆ. ಸುವಾರ್ತೆ ಕೇಳಿದವರೆಲ್ಲರೂ, ಯೇಸುವಿನ ಕುರಿತಾಗಿ ಕೇಳಿದವರೆಲ್ಲರೂ ಯೇಸುವಿಗೆ ಮಕ್ಕಳಾಗ್ತಾ ಇದ್ದಾರೋ? ಆಗೋದಿಲ್ವಲ್ಲ. ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡವರೇ, ನಂಬಿಕೆ ಇಟ್ಟು ತಮ್ಮ ಜೀವಿತ ದೇವರಿಗೆ ಒಪ್ಪಿಸಿಕೊಟ್ಟವರೇ ದೇವರ ಮಕ್ಕಳಾಗ್ತಾರೆ. ನಾನು ರಕ್ಷಿಸಲ್ಪಡಬೇಕಾದ್ರೆ ಏನ್ ಮಾಡಬೇಕು ಎಂದು ಸೆರೆಯ ಯಜಮಾನನು ಕೇಳಿದಾಗ ದೊಡ್ಡ ಸಿಸ್ಟಮ್, ಏನೇನೋ ನಂಬರ್ಸ್ಗಳು, ಕಸ್ಟಮ್ಸ್ಗಳು, ಇಲ್ಲವೇ ಆಚಾರಗಳು, ಪದ್ಧತಿಗಳು, ಕಾಣಿಕೆ ಅರ್ಪಿಸೋದು, ಹೀಗೆ ಏನೇನೋ ಹೇಳಲಿಲ್ಲ. ಜಸ್ಟ್ ಒಂದೇ ಮಾತು ಹೇಳ್ದ ಆ ಪೌಲ. ಏನಂತ ಹೇಳ್ದ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಿಸಲ್ಪಡುತ್ತೀರಿ ಎಂದು ಹೇಳುತ್ತಾನೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದು. ನಂಬಿಕೆ ಇಡೋದಂದ್ರೆ ಏನು? ನಿರೀಕ್ಷಿಸಲ್ಪಟ್ಟಿರುವುದರ ನಿಜ ಸ್ವರೂಪವೇ ಈ ನಂಬಿಕೆಯಾಗಿದೆ. ನೋಡಲಾರದೆ ನಂಬುವುದೇ ನಂಬಿಕೆಯಾಗಿದೆ.
ನೋಡದೇ ಇರುವುದನ್ನು ನಂಬುವುದೇ ನಂಬಿಕೆಯಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅದೇನೋ ನೋಡಿ ಪ್ರಿಯರೇ, ಮನುಷ್ಯನು ಲೋಕದಲ್ಲಿ ಎಲ್ಲವನ್ನೂ ನಂಬುತ್ತಾನೆ, ಆದರೆ ದೇವರಲ್ಲಿ ನಂಬಿಕೆ ಇಡಬೇಕಾದಾಗ ರುಜು ಕೇಳ್ತಾನೆ. ನೋಡಿ ಪ್ರಿಯರೇ, ಬೆಳಗ್ಗೆ ಎದ್ದ ಕೂಡಲೇ ನಾವು ಎಲ್ಲವನ್ನೂ ನಂಬುತ್ತೇವೆ. ಝೊಮ್ಯಾಟೋದಲ್ಲಿ ಆರ್ಡರ್ ಕೊಟ್ರೆ ಆ ಆಹಾರ ನಮ್ಮ ಮನೆಗೆ ಬರುತ್ತೆ ಎಂದು ನಾವು ನಂಬುತ್ತೇವೆ. ದುಡ್ಡು ಹೋಗ್ತವೆ, ಬ್ಯಾಂಕ್ನಿಂದಾಗಲಿ ಪೇಟಿಎಂನಿಂದಾಗಲಿ ದುಡ್ಡು ಹೋಗ್ತವೆ, ಅವನು ಊಟ ತರ್ತಾನೆ. ನಾವು ಬೆಳಗ್ಗೆ ಎದ್ದಾಗ ಹೆಂಡತಿ ಕಾಫಿ ಹಾಕಿ ಕೊಟ್ರೆ ಅದರೊಳಗೆ ವಿಷ ಇದೆಯೇನೋ ಮತ್ತು ಪದಾರ್ಥ ಇದೆಯೇನೋ, ನನ್ನ ಹೆಂಡತಿ ಏನಾದರೂ ಬೆರೆಸಿದಾಳೇನೋ ಎಂದು ಟೆಸ್ಟ್ ಮಾಡಿ ಕುಡಿಯುತ್ತೀರಾ ನೀವು? ನನ್ನ ಹೆಂಡತಿ ನನಗೆ ಅಪಕಾರ ಮಾಡಲ್ಲ ಎಂದು ನಂಬಿ ಆಕೆ ಏನ್ ಮಾಡ ಹಾಕಿದ್ರೂ ತಿನ್ನುತ್ತೀರಿ, ಕುಡಿಯುತ್ತೀರಿ. ಹೌದಲ್ಲವೇ? ನೀವು ಒಂದು ಕುರ್ಚಿಯ ಮೇಲೆ ಕೂತ್ಕೊಳ್ಬೇಕಾದಾಗ ಈ ಕುರ್ಚಿ ನನ್ನನ್ನು ಹೊರಬಲ್ಲದೋ, ಇದರ ಕಾಲ್ ಗಟ್ಟಿಯಾಗಿವೆಯೋ ಇಲ್ಲವೋ ಎಂದು ಟಪಟಪ ಅಂತ ಬಡಿದು ಕೂತ್ಕೊಳ್ತೀರೋ? ಎಷ್ಟು ಯಥಾರ್ಥವಾಗಿ ಕೂತ್ಕೊಳ್ತೀರಲ್ಲವೇ? ಒಂದು ಬಸ್ ಮೇಲೆ ಬೋರ್ಡ್ ನೋಡುವಾಗ, ನಿಮ್ಮ ಊರಿಗೆ ಹೋಗುವ ಬೋರ್ಡ್ ಅದರ ಹೆಸರಿರುವಾಗ ಅದನ್ನು ಹತ್ತು ಕೂತ್ಕೊಳ್ತೀರಷ್ಟೇ. ಇದು ಅಲ್ಲಿಗೆ ಹೋಗುವ ಬಸ್ ಆಗಿದೆಯಾ? ಈ ಡ್ರೈವರ್ಗೆ ಲೈಸೆನ್ಸ್ ಇದೆಯಾ? ಹೌದಲ್ಲವೇ? ಈ ಬಸ್ ಕಂಡೀಷನ್ನಲ್ಲಿದೆಯಾ ಎಂದು ಸಂದೇಹ ಪಟ್ರೆ ನೀವು ಎಲ್ಲಿಗೂ ಹೋಗೋದಿಲ್ವಲ್ಲ. ನಂಬುತ್ತಾ ಇದ್ದೀರಿ, ಎಲ್ಲವನ್ನೂ ನಂಬುತ್ತಾ ಇದ್ದೀರಿ. ತಿಂಗಳ ಕೊನೆ ಬಂದ ಕೂಡಲೇ ಸಂಬಳ ಬರುತ್ತೆ ಎಂದು ನಂಬುತ್ತೀರಿ. ಆದರೆ ದೇವರ ವಿಷಯ ಬಂದ ಕೂಡಲೇ ರುಜುವುಗಳು ಬೇಕು ಅನ್ನುತ್ತೀರಿ. ದೇವರು ಮಾಡಬಲ್ಲರೋ, ಡಾಕ್ಟರ್ಸ್ ಮಾಡಬಹುದು ಅಂದುಕೊಳ್ತಿದ್ದೇವೆ. ಆದರೆ ದೇವರ ಮೇಲೆ ನಂಬಿಕೆ ಇಡಿ ಪ್ರಿಯರೇ. ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ, ನಂಬಿಗಸ್ತರಾಗಿದ್ದಾರೆ ಪ್ರಿಯರೇ ಯೇಸು. ಆತನನ್ನು ನಂಬಿದವರಿಗೆ ಆತನ ಎಂದಿಗೂ ಕೈ ಬಿಡೋದಿಲ್ಲ. ಆತನು ಮಾತು ಕೊಟ್ರೆ ನೆರವೇರಿಸುತ್ತಾರೆ. ನನ್ನ ಕರ್ತನು ಇದನ್ನು ಮಾಡಬಲ್ಲನು ಎಂದು ದಿನಕ್ಕೆ 100 ಸಾರಿ ಹೇಳ್ಕೊಳ್ರಿ. ನಿಮ್ಮೊಳಗೆ ನಿರುತ್ಸಾಹವಾಗಲಿ ಅಪಜಯವಾಗಲಿ ಇರುತ್ತವೇ ಏನೋ ಒಂದು ನೋಡಿರಿ, ಇರೋದಿಲ್ಲ. ನನ್ನ ಕರ್ತನು ಸಮರ್ಥನು. ಸ್ಕ್ಯಾನಿಂಗ್ ರಿಪೋರ್ಟ್ ನಂಬುತ್ತೀರಿ, ಅಯ್ಯೋ ಏನಾಗುತ್ತೋ, ಮಗುವಿಗೇನಾಗುತ್ತೋ. ನನ್ನ ಕರ್ತನು ಕೊಟ್ಟ ಗರ್ಭಫಲ ಅದು. ಗರ್ಭಫಲವು ಯೆಹೋವನು ಕೊಡುವ ಬಹುಮಾನ. ತಾಯಿಯ ಗರ್ಭದೊಳಗೆ ಎಲುಬುಗಳು ಯಾವ ರೀತಿ ಬೆಳೆಯುತ್ತವೆ ಎಂದು ದೇವರಿಗೇ ಗೊತ್ತು ಎಂದು ನಂಬಿ ದೇವರಿಗೆ ಮೊರೆಯಿಡಿರಿ. ಮನುಷ್ಯರಿಗೆ ಹೇಳ್ಕೊಂಡ್ರೆ ಕ್ಯಾನ್ಸರ್ ಏನಾದರೂ ಬಂದ್ರೆ ನೀವು ಸಾಯ್ತೀರಿ ಅನ್ನುತ್ತಾರೆ. ನಿಮಗೆ ಎಂದಿಗೂ ಮಕ್ಕಳಾಗಲ್ಲ ಅನ್ನುತ್ತಾರೆ. ನೀನು ದರಿದ್ರನು, ನೀನು ಕೆಲಸಕ್ಕೆ ಬರದವನು, ನಿನಗೆ ಉದ್ಯೋಗ ಸಿಗಲ್ಲ ಅನ್ನುತ್ತಾರೆ. ನೀನು ಒಬ್ಬ ಮೂರ್ಖಳು, ನಿನಗೆ ಮದುವೆ ಆಗಲ್ಲ ಅನ್ನುತ್ತಾರೆ. ಹೀಗೆ ಎಷ್ಟೋ ಜನ ಏನೇನೋ ಹೇಳ್ತಿರ್ತಾರೆ. ಅದರ ಕುರಿತು ಯೋಚಿಸುತ್ತಾ ಕುಗ್ಗಿ ಹೋಗುತ್ತಾ ಇರಬೇಡಿ. ಎಷ್ಟೋ ಜನ ಇಂಥವರ ಮಾತು ಲೆಕ್ಕಿಸುತ್ತಾರೆ ಹೊರತು ದೇವ್ರು ಹೇಳಿದ ಹಾಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮ್ಮ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ, ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ, ನನ್ನ ಕಣ್ಣು ದೃಷ್ಟಿ ನಿಮ್ಮ ಮೇಲಿದೆ, ನಾನು ಅನುಮತಿಸಿದ ಹೊರತು ನಿಮ್ಮ ತಲೆ ಕೂದಲಲ್ಲಿ ಒಂದೂ ಉದುರುವುದಿಲ್ಲ, ಬಾ ಕಣ್ಣಿನ ಗುಡ್ಡೆಯಂತೆ ನಾನು ನಿನ್ನನ್ನು ಕಾಪಾಡ್ತಿದ್ದೇನೆ ಎಂದು ಹೀಗೆ ಹೇಳಿ ಪ್ರಾಣದಂತೆ ಪ್ರೀತಿಸುವ ದೇವರ ಮಾತು ನಂಬುವುದಿಲ್ಲವೋ? ನಂಬಿ ಪ್ರಿಯರೇ. ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ಏನು ನೀವು ಯಾವ ಒಂದು ಗಂಡಾಂತರದ ವಿಷಯವನ್ನು ನೀವು ಎದುರಿಸುತ್ತಾ ಇದ್ದೀರಿ? ಯಾಕೆ ಸಂದಿಗ್ಧತೆಯೊಂದಿಗೆ ಅನುಮಾನದೊಂದಿಗೆ ಇದ್ದೀರಿ? ಯಾಕೆ ಕಳವಳದೊಂದಿಗೆ ಆ ಕಡೆ ಈ ಕಡೆ ತಿರುಗುತ್ತಾ ಏನೋ ಮಾಡಿ ನಿಮ್ಮ ಕಾರ್ಯ ನೆರವೇರಿಸಿಕೊಳ್ಳಬೇಕು ಎಂಬುದಾಗಿ ಅಡ್ಡದಾರಿ ಕೆಟ್ಟದಾರಿ ಹಿಡಿಯುತ್ತಾ ಇದ್ದೀರಿ? ದೇವರ ಮೇಲೆ ನಂಬಿಕೆ ಇಡಿಯಿರಿ. ನಿಮ್ಮ ಮನಸ್ಸನ್ನು ಕಳವಳಗೊಳ್ಳಲು ಬಿಡಬೇಡಿರಿ. ಕರ್ತನು ನಿಮಗೆ ಮಾತು ಕೊಟ್ರೆ ಖಂಡಿತವಾಗಿ ನೆರವೇರಿಸುತ್ತಾರೆ, ನಿಮಗೆ ಮೇಲನ್ನೇ ಮಾಡ್ತಾರೆ ಹೊರತು ಕೇಡು ಮಾಡುವ ಆತನಲ್ಲ. ನಾನು ಇಲ್ಲಿ ಪ್ರಾರ್ಥನೆ ಮಾಡುವುದಾದರೆ ದೇವರು ಎಲ್ಲೋ ದೂರ ಇದ್ದಾರೆ, ಆತನು ಹೇಗೆ ಕೇಳ್ತಾನೆ ಎಂಬುದಾಗಿ ಒಮ್ಮೆ ನಾಸ್ತಿಕರು ಹೀಗೆ ವಾದಿಸ್ತಾ ಇದ್ರಂತೆ. ಹೋಗಯ್ಯ, ದೇವರು ನಿನ್ನ ಪ್ರಾರ್ಥನೆ ಕೇಳಲು ಇಲ್ಲೇನಾದರೂ ಟೆಲಿಫೋನ್ಸ್ಗಳಿವೆಯಾ? ಆ ಕಾಲದಲ್ಲಿ ಟೆಲಿಫೋನ್ಸ್ ವೈರ್ ಮೂಲಕ ಇದ್ವಲ್ಲ, ಇತರ ಕಂಟ್ರೀಸ್ಗಳಲ್ಲಿಯೂ ಆ ಸಮುದ್ರದ ಮೂಲಕ ಕೇಬಲ್ಸ್ ಹೋಗ್ತಾ ಇದ್ವು. ಕೇಬಲ್ ಇದ್ದಾಗ ಫೋನಲ್ಲಿ ಮಾತಾಡ್ತಿದ್ದೇವಲ್ಲವೇ, ಅಂದ್ರೆ ಕೇಬಲ್ ಇದ್ದಿದ್ದಕ್ಕೆ ಮಾತಾಡ್ತಿದ್ದೇವೆ. ಹೆವೆನ್ಗೆ ಕೇಬಲ್ ಎಲ್ಲಿದೆ ಅನ್ನುತ್ತಾ ಇದ್ರಂತೆ. ಅದಕ್ಕೆ ತಾನೇ ದೇವರು ಸೆಲ್ಫೋನ್ ಕಂಡು ಹಿಡಿಯುವಂತೆ ಮಾಡಿದ್ರು. ಈ ದಿನ ನಮ್ಮ ಸೆಲ್ಫೋನ್ಗಳಿಗೆ ಕೇಬಲ್ಸ್ ಇವೆಯಾ, ವೈರ್ಸ್ಗಳಿವೆಯಾ? ಇಲ್ಲಿ ಮಾತಾಡಿದ್ರೆ ಎಲ್ಲೋ ಇದ್ದಂತಹ ಅಮೆರಿಕದಲ್ಲಿರುವವರಿಗೆ ದೂರದೇಶ ಪ್ರಪಂಚದಾದ್ಯಂತ ಎಲ್ಲಿದ್ದವರ ಸಂಗಡವೂ ಕೂಡ ನಾವು ಮಾತಾಡಬಹುದು. ಒಬ್ಬ ಮನುಷ್ಯನೇ ಇಂತಹ ಸಾಧಕ ಕಾರ್ಯಗಳನ್ನು ಮಾಡುವುದಾದರೆ ಮಾನವನು ಸಮಸ್ತದರ ಮಾಹಿತಿ ಪಡೆಯಲು ಆಕಾಶದಲ್ಲಿ ಸ್ಯಾಟಲೈಟ್ ಕೂಡ ಇಟ್ಟಿದ್ದಾನೆ.
ಹಾಗಾದರೆ ನಿಮ್ಮನ್ನು ನನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲವೋ? ನಮ್ಮ ಪ್ರಾರ್ಥನೆ ಕೇಳದಂತೆ ಆತನ ಕಿವಿ ಕಿವುಡಾಗಿಲ್ಲ. ರಕ್ಷಿಸಲಾರದ ಹಾಗೆ ಆತನ ಹಸ್ತವು ಮೋಟುಗೈಯಾಗಿಲ್ಲ. ಕಿವಿಯಿದ್ದು ಕೇಳಲಾರದೆಯೂ, ಕೈಯಿದ್ದು ಸಹಾಯ ಮಾಡಲಾರದೆಯೂ, ಕಣ್ಣಿದ್ದು ನೋಡಲಾರದೆಯೂ, ಬಾಯಿಯಿದ್ದು ಮಾತಾಡಲಾರದೆಯೂ ಇರುವ ಮೂಕದೇವರು ಆತನಲ್ಲ, ನಮ್ಮೊಂದಿಗೆ ಮಾತಾಡುವ ದೇವರಾಗಿದ್ದಾರೆ ಎಂದು ನಂಬಿರಿ. ನಂಬಿದರೆ ನೀವು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನೋಡ್ತೀರಿ. ಯಾಕೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳಿಲ್ಲ? ಯೇಸು ಕ್ರಿಸ್ತನು ಹುಟ್ಟಿ ಬೆಳೆದಿರುವ ಸ್ಥಳದಲ್ಲಿ ಆ ಕಾಲದ ಜನರ ಅಪನಂಬಿಕೆಯಿಂದ ಯೇಸು ಅಲ್ಲಿ ಹೆಚ್ಚು ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳನ್ನು ಮಾಡಲಿಕ್ಕಾಗಲಿಲ್ಲ. ಅವರು ಆತನ ಬಗ್ಗೆ ಅಂದ್ಕೊಂಡರು ಬಡಿಗೆಯನ ಮಗ ಎಂಬುದಾಗಿ. ಎಂಬ ಒಂದು ನಿರ್ಲಕ್ಷ್ಯ ಭಾವನೆಯಲ್ಲಿ ಯೇಸುವಿನ ವಿಷಯದಲ್ಲಿರುವಾಗ ಯೇಸುವನ್ನು ನಂಬಲಾರದಕ್ಕಾಗಿ ಯೇಸು ಅಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕಾಗಲಿಲ್ಲ. ನಮ್ಮ ಅಪನಂಬಿಕೆಯಿಂದಲೇ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳಿವೆಯಾ? ಅದ್ಭುತ ಸ್ವಸ್ಥತೆಗಳಾಗ್ತಿವೆಯಾ? ಅದ್ಭುತವಾಗಿ ದೇವರ ಸಹಾಯ ಹೊಂದುತ್ತಾ ಇದ್ದೀರಾ? ಅದ್ಭುತವಾಗಿರುವಂತಹ ದೇವರು ಕೊಡುವ ದಿವ್ಯ ದಾನಗಳನ್ನು ಹೊಂದಿಕೊಳ್ತಾ ಇದ್ದೀರಾ? ಇಲ್ಲದಿರುವುದಾದರೆ ಅದು ದೇವರಿಂದ ಕೈಲಾಗುವಂಥದ್ದಲ್ಲ, ಅಸಾಧ್ಯವೂ ಅಲ್ಲ, ದೇವರ ಬಳಿಯಲ್ಲಿ ಇಲ್ಲದಕ್ಕಾಗಿ ಅಲ್ಲ, ಆದರೆ ನಿಮ್ಮ ಅಪನಂಬಿಕೆಯಿಂದಲೇ ಅವುಗಳನ್ನು ನೀವು ಹೊಂದಿಕೊಳ್ಳಲಿಲ್ಲ. ನಂಬಿ ಪ್ರಿಯರೇ, ನನ್ನ ಕರ್ತನು ನನ್ನ ಪ್ರಾರ್ಥನೆ ಕೇಳಿದ್ದಾರೆ ಎಂದು ನಂಬಿರಿ. ಪ್ರಾರ್ಥನೆಯಲ್ಲಿ ನೀವು ಏನೆಲ್ಲಾ ಬೇಡಿಕೊಳ್ಳುವಿರೋ ಅವು ನಿಮಗೆ ದೊರಕುವವು ಎಂದು ನಂಬುವುದಾದರೆ ಅವು ನಿಮಗೆ ದೊರಕುವವು. ನಂಬಿ ಪ್ರಿಯರೇ, ನಂಬುವುದು ನಿಮ್ಮಿಂದಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ಪ್ರತಿಯೊಂದು ವಿಷಯದಲ್ಲಿ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಯೇಸು ನಮಗಾಗಿ ಪ್ರಾಣ ಕೊಟ್ಟ ಆತನಾಗಿದ್ದಾರೆ. ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದ ತೋಮ, ನಾವು ಯೇಸುವನ್ನು ನೋಡಿದೆವು, ಪುನರುತ್ಥಾನನಾದ ಯೇಸುವನ್ನು ನೋಡಿದೆವು ಎಂಬುದಾಗಿ ಉಳಿದಂತಹ 10 ಮಂದಿ ಶಿಷ್ಯರು ಸಾಕ್ಷಿ ಕೊಡುತ್ತಾ ಹೇಳ್ತಾ ಇದ್ರೆ, ಆತನ ಪೊಕ್ಕೆಯೊಳಗೆ ನಾನು ಬೆರಳಿಟ್ಟು ನೋಡಿದ ಹೊರತು, ನಾನು ಆತನನ್ನು ಮುಟ್ಟಿ ನೋಡಿದ ಹೊರತು ನಂಬುವುದೇ ಇಲ್ಲ ಅನ್ನುತ್ತಾನೆ. ಅವನಿಗೋಸ್ಕರವೇ ಯೇಸು ಮತ್ತೆ ಪ್ರತ್ಯಕ್ಷನಾಗುತ್ತಾರೆ. ಬಾಯ, ಈಗ ಕೈಗಳನ್ನು ಮುಟ್ಟಿಯಾದರೂ ನೋಡಿ ನಂಬು, ನೋಡಿ ಆದರೂ ನಂಬು. ನಿನಗೆ ಅಷ್ಟು ನಂಬಿಕೆ ಇಲ್ಲದಿದ್ರೆ ನಿನಗೆ ರುಜು ಬೇಕಾಗಿರೋದಾದ್ರೆ ಕೇಳು. ಬೈಬಲ್ನಲ್ಲಿ ಅನೇಕರು ರುಜು ಕೇಳಿದ್ದಾರೆ, ದೇವರು ಅವರಿಗೆ ರುಜು ತೋರಿಸಿದ್ದಾರೆ. ಅಷ್ಟೇ ಹೊರತು ಅವಿಶ್ವಾಸಿಯಾಗಿ ಉಳ್ಕೊಳ್ಬೇಡಿ, ಮೂರ್ಖನಾಗಿ ಉಳ್ಕೊಳ್ಬೇಡಿ. ನಿಮ್ಮ ಜೀವಿತದಲ್ಲಿ ದೇವರ ಪ್ರಣಾಳಿಕೆ ಅರಿಯಲಾರದವರಾಗಿಯೇ ಉಳ್ಕೊಳ್ಳಬೇಡಿ. ಬಾತೋಮ, ನಿನ್ನ ಬೆರಳು ನನ್ನ ಗಾಯಗಳೊಳಗೆ ಇಟ್ಟು ನೋಡು. ನಂಬಿಕೆ ಇಲ್ಲದವನಾಗಿರಬೇಡ, ನಂಬಿಕೆ ಇಡುವವನಾಗಿರು. ಈ ಉದಯಕಾಲ ಸಮಯದಲ್ಲಿ ಈ ಮಾತು ಕೇಳ್ತಿರುವ ನೀವು ವಿಶ್ವಾಸಿಗಳಾಗಿದ್ದೀರೋ ಅವಿಶ್ವಾಸಿಗಳಾಗಿದ್ದೀರೋ? ಕೆಲವೊಂದು ನಂಬುತ್ತೇವೆ, ಕೆಲವೊಂದು ನಂಬುತ್ತಾ ಇಲ್ಲ ಅನ್ನುವುದಾದರೆ ನಿಮ್ಮನ್ನು ಅವಿಶ್ವಾಸಿಗಳ ಪಟ್ಟಿಯಲ್ಲಿ ಸೇರಿಸಬೇಕೋ ಇಲ್ಲವೇ ವಿಶ್ವಾಸಿಗಳ ಪಟ್ಟಿಯಲ್ಲಿ ಸೇರಿಸಬೇಕೋ? ನೀವೇ ಹೇಳ್ರಿ. ಕೆಲವು ಸಬ್ಜೆಕ್ಟ್ಸ್ ಪಾಸ್ ಆಗಿದ್ದೇನೆ, ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆಗಿದ್ದೇನೆ ಅಂತ ಹೇಳಿದ್ರೆ ಅವನ ಹೆಸರು, ಆ ಸ್ಟೂಡೆಂಟ್ ಹೆಸರು ಪ್ರಮೋಟೆಡ್ ಲಿಸ್ಟಲ್ಲಿ ಹಾಕ್ತಾರೋ ಇಲ್ಲವೇ ಫೇಲ್ ಆಗಿರುವವರ ಲಿಸ್ಟಲ್ಲಿ ಹಾಕ್ತಾರಾ? ಹೇಳ್ರಿ, ಫೇಲೇ ಅಲ್ಲವೋ? ಅದಕ್ಕೆ ಎಲ್ಲಾ ವಿಷಯದಲ್ಲಿ ಯೇಸುವನ್ನು ನಂಬಿರಿ. ಎಲ್ಲಾ ಸಮಯಗಳಲ್ಲಿ ಯೇಸುವನ್ನು ನಂಬಬೇಕು. ಆತನನ್ನು ನಂಬಿದವರಿಗೆ ಆತನು ಎಂದಿಗೂ ಕೈ ಬಿಡೋದಿಲ್ಲ. ಯಾವುದೇ ಸಮಸ್ಯೆ ನಿಮಗಿದ್ದರು, ಯಾವುದೇ ಹೋರಾಟ ನಿಮಗಿದ್ದರು, ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ತಾರುಮಾರಾಗಿದ್ದರು, ಮನುಷ್ಯರು ನಿಮ್ಮ ಬಗ್ಗೆ ಹೇಳುವ ಮಾತುಗಳೆಲ್ಲ ವ್ಯತಿರೇಕವಾಗಿದ್ದರು, ಪರಿಸ್ಥಿತಿಗಳೆಲ್ಲ ಪ್ರತಿಕೂಲವಾಗಿದ್ದರು, ಯಾವುದೇ ಪರಿಸ್ಥಿತಿಯಲ್ಲಾಗಲಿ ಎಂಥದೇ ಪರಿಸ್ಥಿತಿಯಲ್ಲಾಗಲಿ ದೇವರು ತನ್ನ ಅದ್ಭುತವನ್ನು ಮಾಡುತ್ತಾರೆ. ಎಲ್ಲ ಕೇಡಿನಿಂದ ನಿಮ್ಮನ್ನು ತಪ್ಪಿಸುತ್ತಾರೆ. ನಾನು ನಂಬಿದ ಯೇಸುವನ್ನು ನಾನು ಅರಿತುಕೊಂಡಿದ್ದೇನೆ ಅಂದಿದ್ದಾನೆ ಪೌಲನು. ನೀವು ಎಷ್ಟು ನಂಬಿಕೆಯನ್ನು ಕರ್ತನ ಮೇಲಿಡುತ್ತೀರೋ ಅಷ್ಟೇ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣುತ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮಲ್ಲಿ ನಾವು ನಂಬಿಕೆ ಇಡುವಂತೆ ಸಹಾಯ ಮಾಡಿರಿ. ಕೇಳುವುದರಿಂದ ನಂಬಿಕೆ ಬರುತ್ತೆ ಎಂದು ಹೇಳಿದಿರಿ. ನಿಮ್ಮ ಕುರಿತಾದ ಮಾತುಗಳನ್ನು ಕೇಳುವ ಆಸೆ ನಮಗೆ ದಯಪಾಲಿಸಿರಿ. ನಿಮ್ಮ ಪರಿಶುದ್ಧ ವಚನಗಳನ್ನು ಓದಿ ಎಷ್ಟೆಲ್ಲ ಅದ್ಭುತಗಳನ್ನು ನಂಬಿದವರಿಗೆ ಮಾಡಿದಿರೆಂದು, ನಿಮ್ಮನ್ನು ಆಶ್ರಯಿಸಿದವರಿಗೆ ನೀವು ಎಂತಹ ಕಾರ್ಯ ಮಾಡಿದಿರೆಂದು ಗ್ರಹಿಸಿಕೊಳ್ಳಲು ಹಾಗೂ ನಾವು ಅವರಂತೆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಲು, ನಂಬಿಕೆಯ ಮೂಲಕವೇ ಶೂರ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೂ, ನಂಬಿಕೆಯ ಮೂಲಕ ಅದ್ಭುತ ಮಹತ್ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುವುದಕ್ಕಾಗಿಯೂ ಸಹಾಯ ಮಾಡಿರಿ. ಯಾರ್ಯಾರು ಯಾವ ಸಮಸ್ಯೆಯಲ್ಲಿ, ವ್ಯಾಧಿಯಲ್ಲಿ, ಎಂತಹ ಪರಿಸ್ಥಿತಿಯಲ್ಲಿ ಇದ್ದಾರೋ ಅಂಥವರನ್ನು ಈ ಸಮಯದಲ್ಲಿ ದರ್ಶಿಸಿರಿ. ವಿಶ್ವಾಸಿಗಳ ಸಮೂಹದೊಳಗೆ
ಅವರನ್ನು ಸೇರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಮನವಿಗಳೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಮ್ಮ ಪ್ರಾರ್ಥನೆಗೆ ತಪ್ಪದೆ ದೇವರು ಉತ್ತರ ಕೊಡುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.